ತರುಲಾ ಮೇಡಮ್ ಅವರು ತೋರಿಸಿಕೊಟ್ಟಿದ್ದಾರೆ. ಹೊಸ ಬೆಳಕು ಆಶ್ರಮದ ನಿರ್ದೇಶಕರಾಗಿದ್ದು ಒಂದು ಮಹಿಳೆ ಏನನ್ನು ಸಾಧನೆ ಮಾಡಬಹುದೆಂದು ಇವರನ್ನು ನೋಡಿ ಕಲಿಯಬಹುದು. ಜನಸೇವೆಯೇ ಜನಾರ್ದನ ಸೇವೆ ಎಂಬ ವೇದ ವಾಕ್ಯವನ್ನಿಟ್ಟುಕೊಂಡು ಈ ಆಶ್ರಮದಲ್ಲಿ ಸರಿಸುಮಾರು 180 ಜನರಿಗೆ ಆಶ್ರಿತರಾಗಿರುವ ತರುಲಾ ಮೇಡಮ್ ಇವರಿಗೆ ಈ ಒಂದು ಹೊಸ ಬೆಳಕಿನ ನಗು ಹೀಗೇನೆ ಜೀವನ ಪರ್ಯಂತ ಇರಲಿ ಎಂದು ಆಶಿಸುತ್ತಾ ಮೇಡಮ್ ಇಲ್ಲ ಎಲ್ಲರ ಸಾಗರ ಇನ್ನಷ್ಟು ಬೆಳಿಲಿ ಅಂತ ಹಾರೈಸುತ್ತಾ ಸಂಸ್ಥೆಗಳಿಂದ ಸನ್ಮಾನಗೊಂಡಿರುತ್ತಾರೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಆದ್ಯ ಮೆಲೋಡಿಸ್ ಶಿರ್ವಾ ವತಿಯಿಂದ ಇವರಿಗೆ ಅಭೂತಪೂರ್ವ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವರಿದ್ದೇವೆ. ಇವರ ಪ್ರತಿಭೆ ಇನ್ನಷ್ಟು ಕಾಲ ದೇಶ ವಿದೇಶಗಳಲ್ಲಿ ಮಿಂಚಲಿ ಎಂದು ಶುಭ ಹಾರೈಸುವ ಎಲ್ಲ ಹೊಸ ಬೆಳಕು ಆಶ್ರಮದ ಎಲ್ಲ ಯೂಟ್ಯೂಬರ್ ಹತ್ತು 12 ಬೆಡ್ಗಳು ನಮಗೆ ಮಲಗಲಿಕ್ಕೆ ಬೆಡ್ಡಿನ ವ್ಯವಸ್ಥೆ ಇರಲಿಲ್ಲ. ಹಾಗೆ ತೆಂಗಿನಕಾಯಿ, ಒಂದಿಷ್ಟು ಗ್ರಾಸರೀಸ್ ಐಟಮ್ ಮತ್ತು ಅದರ ಜೊತೆಯಲ್ಲಿ ಅವರು ಹಾಗೆ ಬರಲಿಲ್ಲ. ಆದ್ಯ ಟೀಮ್ ಇಂದ ಒಂದು ಆರ್ಕೆಸ್ಟ್ರಾ
ಹಾಗೆ ಊಟದ ನಾನ್ ವೆಜ್ ಊಟದ ವ್ಯವಸ್ಥೆ ಸಹಿತ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಹಾಕಿ ಅವರಿಗೆ. ಉಪಕಾರಿ ಬೆಳ್ಳೆ ಅವರು ಇನ್ನಷ್ಟು ಸೇವೆ ಮಾಡ್ತಾ ಮುಂದೆ ಹೋಗ್ಲಿ, ಇನ್ನಷ್ಟು ಅವರ ಗ್ರೂಪ್ ಅಲ್ಲಿ ಆ್ಯಡ್ ಆಗ್ಲಿ, ಇನ್ನಷ್ಟು ಗ್ರೂಪ್ ಅಲ್ಲಿ ಆ್ಯಡ್ ಆಗ್ತಾ ಆಗ್ತಾ ಸೇವೆ ಸಹಿತ ಜಾಸ್ತಿ ಆಗ್ತಾ ಹೋಗ್ಲಿ. ಯಾವ ಹಾಗಂತ ಹೇಳ್ತಾ ನಮ್ಮ ಬೆನ್ನಿಂದೆ ಸಹಿತ ಅವರು ಇರಬೇಕು ಅಂತ ಹೇಳ್ತಾ ಒಂದು ಎಲ್ಲರ ಮುಂದಿನ ಭವಿಷ್ಯಕ್ಕೆ ಮತ್ತು ಆರೋಗ್ಯ ಪ್ಲಸ್ ಸೇವೆ ಮಾಡಲಿಕ್ಕೆ ನಮ್ಮೆಲ್ಲ ಆಶೀರ್ವಾದ ಅವ್ರ ಜೊತೆಗೆ ಇರಬೇಕು ಅಂತ ಹೇಳ್ತಾ ಒಂದು ಪ್ರಾರ್ಥನೆಯನ್ನ ಮಾಡೋಣ. ಎಲ್ಲರೂ ಕೈ ಮುಗಿರಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಉಪಕಾರಿ ಫ್ರೆಂಡ್ಸ್ ಬೆಳ್ಳೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಮುಂದಿನ ನಮ್ಮ ಪ್ರಾಜೆಕ್ಟ್ ಮೇಲೆ ಆಗ್ತಾ ಇದೆ, ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ. ಯಾಕಂತ ಹೇಳಿದ್ರೆ ನಾವು ಇದು ಸೇವೆ ಮಾಡ್ತಾ ಇರೋದು ಯಾರು ಇಲ್ದಿದ್ದವರಿಗೆ. ಇದರಲ್ಲಿ ಯಾರು ಒಂದು ಕಮರ್ಷಿಯಲ್ ಇಲ್ಲ. ದಯವಿಟ್ಟು ಹೇಗಾದ್ರೂ ಸರಿ ನಮ್ಮ ಬಿಲ್ಡಿಂಗ್ ಆಗ್ಲಿಕ್ಕೆ ಒಂದು ಸಿಮೆಂಟ, ಒಂದು ಚೀಲ ಸಿಮೆಂಟ ಅಥವಾ ಏನೋ ಒಂದು ನಮ್ಮ ಬೆನ್ನೆಲ್ಬಾಗ್ ಇರಬೇಕು ಅನ್ನೋದೇ ನಮ್ಗೆ ಆಸೆ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರ್ಬೇಕಂತ ಹೇಳ್ತೇನೆ. ಜೋರಾದ ಚಪ್ಪಾಳೆ ಜೊತೆಗೆ ಅವರನ್ನ, ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ನಮ್ಗೆ ಬೇಕಾದವ್ರೆ. ಅದರಲ್ಲಿ ಬೇರೆ ಅವರು ಬರೀ ಊಟ ತರದೆ ಇವತ್ತು ತುಂಬಾ ಖುಷಿಯಾಗಿರೋ ವಿಷಯ, ಎಲ್ಲರೂ ಸಂಘ ಸಂಸ್ಥೆಗಳು ಇರ್ತಾರೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದ ಹೊಸದು. ಯಾಕಂತ ಹೇಳಿದ್ರೆ ಅವರನ್ನ ಒಂದು ರಾಜ್ಕುಮಾರ್, ಯಾಕಂದ್ರೆ ನಮ್ಮ ಪೋಸ್ಟರ್ ಬಿಡುಗಡೆ ಮಾಡಿದ್ದು ಸಹಿತ ರಾಜ್ಕುಮಾರ್ ಅವರ, ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ಅವರ ಭಾವಚಿತ್ರವನ್ನ ಬಿಡಿಸ್ಕೊಂಡು ಅದನ್ನ ಮಾಡಿದ್ದಾರೆ ಸಾಂಗ್ ಹೇಳ್ತಾ. ಹಾಗೆ ಯಾವತ್ತು ಬಂದ್ರು ಒಂದು ಹೊಸ ಯೋಜನೆ ಜೊತೆಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವರು ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ದು ಸಂಸ್ಥೆ ವತಿಯಿಂದ ಮತ್ತು ಆಶ್ರಮದ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೆ ಯಾರಾದ್ರೂ ಇದರಲ್ಲಿ ಮಾತಾಡ್ಬೇಕಂತ ಅನ್ಕೊಳ್ತೇನೆ ನಾನು. ಸಂತೋಷ್ ಅವರು ಒಂದೆರಡು ಮಾತಾಡ್ಬೇಕಂತ ಅನ್ಕೊಳ್ತೇನೆ. ಈ ಒಂದು ಉಪಕಾರಿ ಫ್ರೆಂಡ್ಸ್, ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಉಪಕಾರ ಮಾಡುವಂತದ್ದು. ನಾವು ಇಲ್ಲಿ 1 ತಿಂಗಳ ಮೊದಲು ಪ್ರಸಾದ್ ಅವರ ಮಗನ ಬರ್ತ್ಡೇ ಆಗಿತ್ತು. ಬರ್ತ್ಡೇಯಲ್ಲಿ ಇಲ್ಲಿ ಬರುವಾಗ ಬೆಡ್ ಎಲ್ಲ ಇರಲಿಲ್ಲ, ಚೇರ್ ಎಲ್ಲ ಇರಲಿಲ್ಲ. ಆಗ ಮೇಡಮ್ ಹತ್ರ ನಾವು ಅವರು ನಮಗೆ ಏನಾದರೂ ವಸ್ತು ರೂಪದಲ್ಲಿ ಕೊಡೋದಾದ್ರೆ ಕೊಡ್ಬೋದು ಅಂತ ಹೇಳುವಾಗ ನಾವೊಂದು 5 ಜನ, ಅಂದರೆ ಪ್ರಸಾದ್, ನವೀನ್ ಶೆಟ್ಟಿ ಮತ್ತು ಸುನೀಲ್ ಮತ್ತು ರಾಜೇಶ್, ನಾವೊಂದು ಡಿಸ್ಕಸ್ ಮಾಡ್ತೇವೆ ಹೇಗಾದರೂ ಒಟ್ಟು ಮಾಡಿ ಕೊಡ್ಬೇಕಂತೇಳಿ. ಅಂದರೆ ನಮ್ಮ ಹತ್ರ ಅಷ್ಟು ನಾವೇನು ಶ್ರೀಮಂತರಲ್ಲ, ನಮ್ಮ ಹತ್ರ ಅಷ್ಟು ಹಣ ಇರಲಿಲ್ಲ. ಆಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೇವೆ. ಹೊಸ ಬೆಳಕು ಇದಕ್ಕೆ ನಾವು ಒಂದು ಗ್ರೂಪ್ ಅಂತ ಮಾಡ್ತೇವೆ. ಆ ಗ್ರೂಪಲ್ಲಿ ನಾವು ಕೆಲವು ಮಂದಿ ಇಲ್ಲೆಲ್ಲ ಇದ್ದವರನ್ನೆಲ್ಲ ಆ್ಯಡ್ ಮಾಡ್ತೇವೆ. ಇಲ್ಲಿ ಇದ್ದವರು ಯಾರು ಸಹ ಶ್ರೀಮಂತರು ಯಾರಿಲ್ಲ, ಅಂದರೆ ಒಬ್ಬರಿಗೆ ಅಷ್ಟು ದೊಡ್ಡ ಅಮೌಂಟ್ ಕೊಡುವಷ್ಟು ಯಾರಿಗೂ ಶಕ್ತಿ ಇಲ್ಲ. ಈ ಗ್ರೂಪಲ್ಲಿ ಇದ್ದವರು ಕೆಲವರು 100 ರೂಪಾಯಿ, 500 ರೂಪಾಯಿ, 1000 ಹೀಗೆಲ್ಲ ಒಟ್ಟು ಮಾಡಿ 10 ದಿನದಲ್ಲಿ ನಮಗೆ ಬೇಕಾದ ಅಮೌಂಟ್ ಸಿಕ್ಕಿದ್ದು. ಹಾಗೆ ನಮಗೆ ಮನಸ್ಸಿದ್ರೆ ನಾವು ಏನೋ ಒಂದು ಮಾಡ್ಬೋದು. ಡೊನೇಷನ್ ಕೊಡ್ಲಿಕ್ಕೆ ತುಂಬಾ ಶ್ರೀಮಂತರಾಗಬೇಕಾಗಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೆಲ್ಲ ಸಮಸ್ಯೆ ಇಲ್ಲಿ, ಎಷ್ಟೆಲ್ಲ ಇದೆ ಅಂತ. ನಾನು ಇದಕ್ಕಿಂತ ಮೊದಲು ತುಂಬಾ ಆಶ್ರಮಗಳಿಗೆ ಹೋಗ್ತಿದ್ದೆ. ಅಲ್ಲಿ ಏನಂತ ಹೇಳಿದ್ರೆ ಇಷ್ಟು ಒಂದು ಕ್ಲೀನ್ ಆಗ್ಲಿ, ನೀಟ್ ಆಗ್ಲಿ, ಇಷ್ಟು ಒಂದು ಶಿಸ್ತುಬದ್ಧವಾಗಿ ಎಲ್ಲಿ ಸಹ ಇರುವುದಿಲ್ಲ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಒಂದು ಕ್ಲೀನ್ ಆಗಿ ನೀಟ್ ಆಗಿ ಅಂತ. ನಂಗೆ ಮೇಡಮ್ ಇದು ಒಂದು 10 ವರ್ಷದ ಮೊದಲು ನನ್ನ ಆಫೀಸಿಗೆ ಒಂದು ಬಂದಿದ್ರು, ಯಾವುದೇ ಒಂದು ಡಾಕ್ಯುಮೆಂಟಕ್ಕೆ ಅವರು ಮತ್ತು ಅವರ ಹಸ್ಬೆಂಡ್ ಬಂದಿದ್ರು. ಆಗ ನಂಗೆ ಅವರ ಪರಿಚಯ ಆಯಿತು. ಅವರೇನು ಒಂದು ರಾಯಲ್ ಫ್ಯಾಮಿಲಿಯಿಂದ ಬಂದವರು.
ಅವರ ಗಂಡ SBI ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಅವರು. ಇವರು ನನ್ನ ಹತ್ರ ಬಂದು ಹೇಳ್ತಿದ್ದಾರೆ, ನಂಗೆ ಈಗ ಒಂದು ಆಶ್ರಮ ಮಾಡ್ಬೇಕಂತ. ಆದ್ರೆ ಅವರು ಆಫೀಸ್ಗೆ ಬರುವಾಗೆಲ್ಲ ಮೇಕಪ್ ಮಾಡಿ ಎಲ್ಲ ಸ್ಟೈಲ್ ಆಗಿ ಬರ್ತಿದ್ರು. ನಾನು ಎನಿಸ್ತಿದ್ದೆ, ಇವರು ಎಂತ ಆಶ್ರಮ ಮಾಡ್ತಾರೆ, ಇವರು ಎಂತ ಉದ್ದೇಶ ಏನಂತ ನಂಗೆ ಇದಾಗ್ತಿತ್ತು. ಮತ್ತೆ ನನ್ನ ಹತ್ರ ಬಂದು ಹೇಳಿದ್ರು, ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ಬೇಕಂತೇಳಿ. ನನ್ನ ಟ್ರಸ್ಟ್ ಎಲ್ಲ ರಿಜಿಸ್ಟರ್ ಮಾಡಿಕೊಟ್ಟೆ. ಪ್ರಥಮವಾಗಿ ಅವರು ಬಂದದ್ದು ಮೂಡುಬೆಳ್ಳೆಗೆ ಒಂದು ಮನೆ ಹುಡುಕೊಂಡು, ಅಲ್ಲಿ ಒಂದು ಮಾತಾಡಿ ಆಯ್ತು ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಒಂದು ವಾರ ಬಿಟ್ಟು ಅವರು ಹೇಳಿದ್ರು, ಅಲ್ಲಿ ಅದನ್ನ ಆಶ್ರಮ ಮಾಡುದು ಅದು ನಮ್ಗೆಲ್ಲ ಸರಿ ಆಗುದಿಲ್ಲ ಅಂತ ಅವರಿಗೆ ಮನೆ ಕೊಡ್ಲಿಲ್ಲ ಬಾಡಿಗೆಗೆ. ಆದ ಮೇಲೆ ಅವರು ಮಣಿಪಾಲದಲ್ಲಿ ಹುಡುಕಿದ್ರು. ಮಣಿಪಾಲದಲ್ಲಿ ನಾನು ಒಂದು 3 ತಿಂಗಳಾದ ಮೇಲೆ 4 ತಿಂಗಳು ಅವರಿಗೆ ಹೋಗುವಾಗ ಇವರು ಒಬ್ಬರೇ ಇದ್ದದ್ದು. ಆಗ ಒಂದು 18-20 ಜನ ಹೀಗೆ ಇದ್ರು. ಅವರಿಗೆ ಇವರು ಒಬ್ಬರೇ ಅಡುಗೆ ಮಾಡಿ ಹಾಕ್ತಿದ್ರು. ಅವರದ್ದು ಸ್ನಾನ ಮಾಡುದಾಗ್ಲಿ, ಅವರನ್ನು ಕ್ಲೀನ್ ಮಾಡುದಾಗ್ಲಿ ಇವರು ಒಬ್ಬರೇ ಮಾಡ್ತಿದ್ರು. ನಾನು ಎನಿಸ್ತಿದ್ದೆ, ಇಷ್ಟೊಂದು ಇವರು ಯಾಕೆ ಇಷ್ಟೊಂದು ಇದು ಮಾಡ್ತಾರಂತ ಹೇಳಿದ್ರ, ಅಂದ್ರೆ ಇವರಿಗೆ ಏನು ಅಗತ್ಯ ಇಲ್ಲ ಇವರಿಗೆ. ಅಂದ್ರೆ ಇವರು ರಾಯಲ್ ಫ್ಯಾಮಿಲಿ, ಇವರ ಮಗಳು ಸಾಗಲಿ ಇಲ್ಲಿ. ಅವರೊಂದು ಒಳ್ಳೆ ಕಂಪನಿಯಲ್ಲಿ ಉದ್ಯೋಗ ಇದ್ರು, ತಿಂಗಳಿಗೆ ಎಷ್ಟೋ ಸ್ಯಾಲರಿ ಬರ್ತಿತ್ತು. ಅದನ್ನೆಲ್ಲ ಬಿಟ್ಟು ಅವರ ಅಲಿಯಾಸ್ ಇದ್ದಾರೆ, ಅವರೊಂದು ಪೂನಾದಲ್ಲಿ ಫೇಮಸ್ ಲಾಯರ್ ಆಗಿದ್ದಾರೆ. ಆದ್ರೂ ಕೂಡ ಇವರು ಇಂಥ ಒಂದು ಸಮಾಜ ಸೇವೆ ಮಾಡ್ತಿರುವಾಗ ನಮ್ಮಂತವರು ಒಂದು ಅಲಿಲಿ ಸೇವೆ ಅಂತ ಹೇಳ್ತೇವೆ ನಾವು, ತಿಂಗಳಿಗೆ ಒಮ್ಮೆ ಆದವರು ಇಲ್ಲಿ ಬರೋದು, ನಮ್ಮ ಹತ್ರ ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದ ಬರೋದು, ಇಲ್ಲಿ ಏನಾದ್ರು ಒಂದು ಕೆಲಸ ಮಾಡುವಂಥದ್ದು ಒಂದು ದಿವಸಕ್ಕೆ. ಇಲ್ಲಾಂದ್ರೆ ಮೊನ್ನೆೊಬ್ಬರು ನಮ್ದು ಸೆಲೂನ್ ಅವರೊಬ್ಬರು ಇದ್ರು, ನಮ್ಮ ಗ್ರೂಪ್ ಅನ್ನು ನೋಡಿ ಅವರು ಬಂದು ಇಲ್ಲಿ ಒಂದು ಕಟ್ಟಿಂಗ್ ಮಾಡಿ ಹೋಗಿದ್ದಾರೆ. ಅಂದ್ರೆ ನಮ್ಮದು ಏನಾದ್ರೆ ನಾವೀಗ ಕೆಲವರು ಬೇರೆ ಬೇರೆ ಉದ್ಯೋಗದಲ್ಲಿದ್ದೇವೆ, ಇಲ್ಲಿಗ ಇನ್ನು ಕಟ್ಟಡ ಎಲ್ಲ ಆಗ್ಬೇಕಾಗಿದೆ. ಅಂಥದ್ದೇನಾದ್ರೂ ಸಣ್ಣದನ್ನದಿದ್ರೆ ನಾವು ಒಂದು ದಿವಸಕ್ಕೆ ಬಂದು ಇಲ್ಲಿ ಕೆಲಸ ಮಾಡುದು, ನಮ್ಮ ಸೇವೆಯನ್ನು ಮಾಡುವ. ಮತ್ತೆ ಇನ್ನು ಉಪಕಾರಿ ಫ್ರೆಂಡ್ಸ್ ಇನ್ನೂ ಸಹ ಮುಂದುವರಿದು ಇಂಥ ಎಲ್ಲ ಒಳ್ಳೆ ಕೆಲಸ ಮಾಡುವ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಯಾಕಂತ ಹೇಳಿದ್ರೆ ಇವ್ರು ಹೇರ್ ಕಟ್ ಅಂದ ತಕ್ಷಣನೇ ಸಡನ್ನ ನೆನಪಾಯ್ತು. ನಮ್ಮ ಸಂಸ್ಥೆ 11 ವರ್ಷದಿಂದ ನಡೀತಾ ಇದೆ. ಅದರಲ್ಲಿ ಅಷ್ಟು ಫಾಸ್ಟ್ ಆಗಿ ಹೇರ್ ಕಟ್ ನೀವೆಲ್ಲ ನೋಡ್ಬೋದು. ತುಂಬಾ ಖುಷಿಯಲ್ಲಿ ನಗಾಡ್ತಾ ಎಲ್ಲರ ಫಾಸ್ಟ್ ಆಗಿ ಹೇರ್ ಕಟ್ ಅನ್ನ ಮಾಡಿದ್ದಾರೆ. ಅದು ಒಂದು ಖುಷಿ ವಿಷಯ. ಆ ಮೂಮೆಂಟ್ ಅಲ್ಲಿ ಅವರಿಗೆ ಒಂದು ನಮ್ಮ ಸಣ್ಣ ಇದು ಏನ್ ಹೇಳ್ತಾರೆ ಅದಕ್ಕೆ, ಒಂದು ನಮ್ಮ ಕಾಣಿಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಈ ಮೂಲಕ ಇವರ ಕೈಯಲ್ಲಿ ಅವರ ಸಣ್ಣ ನಮ್ಮ ನೆನಪನ್ನು ಸವಿ ನೆನಪು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ಹಲೋ, ಒಂದು ಮಹಿಳೆ ಯಾವುದೇ ಒಂದು ಕಾರ್ಯಕ್ರಮ ವಹಿಸ್ಕೊಂಡ್ರು ಅದ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಒಂದು ಆಶ್ರಮವನ್ನ ಉತ್ತುಂಗಕ್ಕೇರಿಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ಈ ತರುಲಾ ಮೇಡಮ್ ಅವರು ತೋರಿಸಿಕೊಟ್ಟಿದ್ದಾರೆ. ಹೊಸ ಬೆಳಕು ಆಶ್ರಮದ ನಿರ್ದೇಶಕರಾಗಿದ್ದು ಒಂದು ಮಹಿಳೆ ಏನನ್ನು ಸಾಧನೆ ಮಾಡಬಹುದೆಂದು ಇವರನ್ನು ನೋಡಿ ಕಲಿಯಬಹುದು. ಜನಸೇವೆಯೇ ಜನಾರ್ದನ ಸೇವೆ ಎಂಬ ವೇದ ವಾಕ್ಯವನ್ನಿಟ್ಟುಕೊಂಡು ಈ ಆಶ್ರಮದಲ್ಲಿ ಸರಿಸುಮಾರು 180 ಜನರಿಗೆ ಆಶ್ರಿತರಾಗಿರುವ ತರುಲಾ ಮೇಡಮ್ ಇವರಿಗೆ ಹೃದಯಪೂರ್ವಕವಾದ ಸುಸ್ವಾಗತ. ಅದಕ್ಕೆ ಎಲ್ಲ ಸಂಘ ಸರ್ವರವರು ಸದಾ ಚಿರಋಣಿಯಾಗಿದ್ದಾರೆ. 78ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಆದ್ಯ ಮೆಲೋಡಿಸ್ ಶಿರ್ವಾ ಇದರ ವತಿಯಿಂದ ಇವರಿಗೆ ನೆನಪಿನ ಸನ್ಮಾನ ಕಾರ್ಯಕ್ರಮವನ್ನು ಕೈಗೊಂಡಿರ್ತೇವೆ. ಎಲ್ಲರೂ ಒಮ್ಮೆ ಜೋರಾದ ಕೈ ಚಾಪಳೆಯನ್ನು ಕೊಟ್ಟು ಇವರ ಇನ್ನೂ ಆಸೆಗಳು ಇನ್ನಷ್ಟು ಗರಿಗೆದಲ್ಲಿ ವಿಶ್ವ ವಿದೇಶಗಳಲ್ಲಿ ಖ್ಯಾತಿ ಹೊಂದಲಿ ಅಂತ ಶುಭ ಹಾರೈಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರ ಜೊತೆಗೂಡಿ ಬಂದಿದ್ದೀರಾ. ಇನ್ನೊಮ್ಮೆ ದಯವಿಟ್ಟು ಜೋರಾದ ಕೈ ಚಾಪಳೆ ಕೊಡಿ. ಯಾಕೆಂದ್ರೆ ಒಂದು ಸಂಸ್ಥೆಯನ್ನು ನಡೆಸುವ ಎಷ್ಟು ಕಷ್ಟ ಇದೆ ಅಂತ ಇವರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಕೂಡ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, ಹೊಸ ಬೆಳಕು ಇನ್ನೂ ಜೋರಾಗಿ ಚಿಮ್ಮಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು ಮೇಡಮ್ ಅವರಿಗೆ. ಹಾಗೇನೆ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಬಿಡಿಸಿದಂತ
ತಶ್ವಿನಿ ಆಚಾರ್ಯ ಇವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಇವರು ಮೂಡುಬೆಳ್ಳೆ ಕಟ್ಟಿಂಗೇರಿ ಗ್ರಾಮದ ಜನಾರ್ದನ್ ಹಾಗೂ ಲಲಿತಾ ಆಚಾರ್ಯರ ದ್ವಿತೀಯ ಪುತ್ರಿಯಾಗಿದ್ದು, ಪ್ರಸ್ತುತ ಇವರು ಬಿಕಾಂ ಪದವೀಧರರಾಗಿದ್ದು ಉಡುಪಿ ಮಣಿಪಾಲದಲ್ಲಿ ಉದ್ಯೋಗಿಯಾಗಿದ್ದು, ಜೋರದ ಕೈಚಬಳಿ. ಈ ಒಂದು ಹೊಸ ಬೆಳಕಿನ ನಗು ಹೀಗೇನೆ ಜೀವನ ಪರ್ಯಂತ ಇರಲಿ ಎಂದು ಆಶಿಸುತ್ತಾ ಮೇಡಮ್ ಇಲ್ಲ ಎಲ್ಲರ ಸಹಕಾರ ನಿಮ್ ಜೊತೆ ಎಲ್ಲರಿಗಿದೆ. ಜೋರಾದ ಕೈ ಚಪ್ಪಳೆಯನ್ನು ಕೊಟ್ಟು ಇವರು ಇನ್ನಷ್ಟು ಬೆಳಿಲಿ ಅಂತ ಹಾರೈಸುತ್ತಾ ತುಂಬಾ ಧನ್ಯವಾದಗಳು ಮೇಡಮ್ ಅವರಿಗೆ. ಇದೀಗ ತಶ್ವಿನಿ ಆಚಾರ್ಯ ಚಿತ್ರಕಲಾವಿದೆ, ಮೂಡುಬೆಳ್ಳಿ ಕಟ್ಟಿಂಗೇರಿ ಗ್ರಾಮದ ಜನಾರ್ದನ ಹಾಗೂ ಲಲಿತಾ ಆಚಾರ್ಯರ ದ್ವಿತೀಯ ಪುತ್ರಿಯಾಗಿದ್ದು, ಪ್ರಸ್ತುತ ಇವರು ಬಿಕಾಂ ಪದವೀಧರರಾಗಿದ್ದು ಉಡುಪಿ ಮಣಿಪಾಲದಲ್ಲಿ ಉದ್ಯೋಗಿಯಾಗಿದ್ದು, ಇವರು ಚಿತ್ರಕಲೆಯಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿ ಇರುತ್ತಾರೆ. ಇವರು ಈ ಪ್ರತಿಭೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನಗೊಂಡಿರುತ್ತಾರೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಆದ್ಯ ಮೆಲೋಡಿಸ್ ಶಿರ್ವ ವತಿಯಿಂದ ಇವರಿಗೆ ಅಭೂತಪೂರ್ವ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವರಿದ್ದೇವೆ. ಇವರ ಪ್ರತಿಭೆ ಇನ್ನಷ್ಟು ಕಾಲ ದೇಶ ವಿದೇಶಗಳಲ್ಲಿ ಮಿಂಚಲಿ ಎಂದು ಶುಭ ಹಾರೈಸುವ ಎಲ್ಲ ಹೊಸ ಬೆಳಕು ಆಶ್ರಮದ ಎಲ್ಲ ನಿರ್ದೇಶಕರಿಗೂ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಇವರಿಗೆ ಶುಭ ಹಾರೈಕೆ ತಿಳಿಸುತ್ತಾ ಜೋರಾದ ಕೈ ಚಪ್ಪಳೆಯನ್ನೇ ತಶ್ವಿನಿ ಆಚಾರ್ಯರ ಇವಳ ಬಾಳು ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸುತ್ತಾ ತುಂಬಾ ಧನ್ಯವಾದಗಳು.